ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿಕ್ಕೂಸ್ ಕಾರ್ಟೂನ್. ಏನ್ರಪ್ಪ ಇವತ್ತು ಲಕ್ಷ್ಮಕ್ಕ ತಿಮ್ಮಜ್ಜಿ ಒಂದೇ ಸತ ಬಂದವ್ರೆ ಅಂತ ನೋಡ್ತಿದ್ದೀರಾ? ಅದೇ ಕಣ್ರಪ್ಪ ಹೇಳಿದ್ವಲ್ಲ, ಇವತ್ತು ಹೊತ್ತು ಮುಂಚೆ ಹೋಗಿ ಕಾಯಿ ಕಳ್ಳರನ್ನ ಹಿಡಿಬೇಕಂತ ಬಂದಿದ್ದೀವಿ ಒಂದೇ ಸಲನ. ಬರ್ರಿ ನೋಡೋಣ ಯಾರು ಕಾಯಿ ಕಳ್ಳರು ಅಂತಾನೆ. ಲಕ್ಷ್ಮಕ್ಕ, ಅಲ್ಲಿ ಯಾರೋ ಬರಂಗಿದ್ದಾರೆ ದೂರದಾಗೆ. ಬಾ ನಾವು ಹೋಗಿ ಆ ತೆಂಗಿನ ಮರದ ಸಂದೆಗೆ ಅದಕ್ಕೆ ಬನ. ಓಡ್ ನಡೆಯತಿ ಸರಿ. ಬಾರಲ್ಲ ಹುಡ್ಗ, ಬೇಗ ಬೇಗನ. ಏನ್ ತೂಗುಸ್ಕೊಂಡ್ ಬರ್ತೈತಿ. ಯಾರನ್ನ ಬರೋಷ್ಟೊತ್ತಿಗೆ ಹಾಯ್ಕೊಂಡು ಹೋಗ್ಬಿಡೋಣ, ಬೇಗ ಬೇಗನ ಬಾರೋ. ಈವಮ್ಮಯ್ಯಂದು ಮಲಿಕೊಂಡಿದ್ದನ್ನು ಎಬ್ಬಿಸ್ಕೊಂಡ್ ಬರ್ತೈತೆ ದಿನಾನ. ಹೋಗಮ್ಮ ಅಂತ ನಂಗೆ ನಿದ್ದೆ ಬರ್ತೈತೆ, ನಾನು ಇಲ್ಲ ಮನಿಕೊಂತೀನಿ. ಅದಿನ್ನಂತ ನಿದ್ದೆ ಬರ್ತೈತಲ್ಲ ನಿಂಗೆ, ತೆಗಿಯಲ್ಲ ಕಣ್ಣು. ಏನ್ ತೂಗುಸ್ಕೊಂಡ್ ಬರ್ತಾ ಇದ್ದಿ? ಯಾತದನ್ನ ತೊಡ್ರಕೊಂಡು ಬಿದ್ದಿದ್ರಾತು. ಹೋಗಮ್ಮ ಅಂತ ನಂಗೆ ನಿದ್ದೆ ಬರ್ತೈತೆ ಅತ್ತ. ತೆಗಿತೀಯ ಕಣ್ಣು ಎರಡು ಬಿಡ್ಲಾ? ಬೇಗ ಬೇಗ ಬಾ, ಹುಡೋಗ್ ನೀನು ಅಲ್ಲಿ ಹೋಗಿ ಹಾಯ್ಕೊಂಬ, ನಾನು ಇಲ್ಲ ಹಾಯ್ಕೊಂಬತ್ತೀನಿ ಹೋಗಿ. ಈವಮ್ಮಯಿಂದ ಒಂದು ಕಾಟ ನಂಗೆ ಗೊತ್ತೆ ದಿನಾನ. ಈಗ ಒಂದು 3 ದಿನದಿಂದ ಎಬ್ಬಿಸ್ಕೊಂಡ್ ಬರ್ತೈತತ್ತ. ಏನು ಬರೋಕ್ಕಾಗಲ್ವೇನೋ ಒಂದೇನೋ. ಹೋಗಿ ಹಾಯ್ಕೊಂಬತ್ತೀಯ ಇಲ್ಲ ತೆಗ್ದೆ ಬಾರಿಸ್ಲಾ? ಸರಿ ಹೋಗಮ್ಮ ಅಂತ ಹೋಯ್ತೀನಿ. ಸರಿ, ನೀನು ಆ ಕಡೆಗೆ ಹೋಗಿ ಹಾಯ್ಕೊಂಬ ಹೋಗಿ, ನಾನು ಇಲ್ಲಿ ಹಾಯ್ಕೊಂತಿರ್ತೀನಿ. ಇನ್ನು ಲಕ್ಷ್ಮಕ್ಕರ್ಗಳ್ದಕ್ಕೆ ಹೋಗ್ಬೇಕು ಬೇಗನ, ಯಾರನ್ನ ಬಂದ್ಬಿಡ್ತಾರೆ, ಬೇಗ ಹೋಗು. ಸರಿ ಕಣಮ್ಮ. ನೋಡೇ ಲಕ್ಷ್ಮಿ, ಯಾರು ಹಾಯ್ಕೊಂತಿರೋದು ಅಂತ ಗೊತ್ತಾಗ್ತೈತೆ. ಆ ಬಿಲ್ಡಪ್ ಜಯಮ್ಮ ಇದ್ದಾಳಲ್ಲ, ಅವಳು ಬಂದವಳು ನೋಡಿ ಮಗನ ಕರ್ಕೊಂಡು ಎಷ್ಟೊತ್ತಿಗೆನ. ಅಷ್ಟೈತೆ ಇಷ್ಟೈತೆ ಅಂತ ನಾ ಬಾಯಿ ಬಡ್ಕೊಂತಾಳೆ ನಮ್ದು. ಇವಾಗ ನೋಡಿ ಕಳ್ತನ ಮಾಡಕ್ಕೆ ಬಂದವಳೆ, ಕಳ್ಜಯಿ. ಸುಮ್ಮನಿರು ಹಾಯ್ಕೊಂಬ್ಲಿ. ಒಂದೆರಡು ಹಾಯ್ಕೊಂಡು ಚೀಲಕ್ಕೆ ಹಾಕೊಂಡ್ಮೇಲೆ ರೆಡ್ ಹ್ಯಾಂಡಾಗಿ ಹಿಡಿಬೇಕು. ಇವಾಗ ಕೇಳಕ್ಕೆ ಹೋದ್ರಿ ನಾವು ಹಿಂಗೆ ಹೊಲ್ತಕ್ಕೆ ಹೋಗಕ್ಕೆ ಬಂದಿದ್ವಿ ಅಂತನ ತಪ್ಪಿಸ್ಕೊಂಡ್ಬಿಡ್ತಾರೆ. ಸುಮ್ಮನಿರು ಇವಾಗಲೇನಾ ಹಿಡಿಯೋದು ಬೇಡ. ಅವರು ಒಂದೆರಡು ಕಾಯಿ ಹಾಕ್ಕೊಂಡು ನಿಮ್ಮ ಹೊಲ್ದಕ್ಕೆ ಹೋಗ್ತಾರಲ್ಲ, ಆವಾಗ ಹೋಗಿ ಹಿಡ್ಕೊಂಬನ. ಕಣಾಜಿ ಹಂಗೆ ಮಾಡೋಣ. ಕೊಡೋದಲ್ಲ, ಬೇಗ ಹಾಯ್ಕೊಂಬ, ನಾನು ಹಾಯ್ಕೊಂಬರ್ತೀನಿ. ನೋಡೆ ಲಕ್ಷ್ಮಕ್ಕ, ಯಾರು ತೋಟದಾಗ ಕಳ್ತನ ಮಾಡ್ತಾವ್ರೆ ಅಂತ ಗೊತ್ತಾತ ಈಗ. ನಡಿ ಅವ್ರಿಗೆ ಮಾಡೋಣ ಮಾರಿ ಹಬ್ಬ ಅವಳಿಗೆ. ಅಲ್ಲ ನೋಡಜ್ಜಿ, ಅವಳ ಮಾನ್ಗೆಟ್ಟಾಳನ್ನ ಬಂದಿರೋದ ಹೊಲ್ದಕ್ಕೆ. ಕಾಲು ಹೆಂಗನ ಇಕ್ಕಕ್ಕೆ ಮನ್ಸು ಬರ್ತೈತೆ ಅವಳಿಗೆ. ಅವಳದು ಒಂದು ಜನ್ಮನ ಕೊಚ್ಕೊಂಬಂದು ನೋಡಿರೆ ಹೆಂಗೆ ಕೊಚ್ಕೊಂತಾಳೆ ಹೇಳು. ಆಟೈತೆ ಈಟೈತೆ, ನಮ್ಮದು ಆಟೊಂದೈತೆ ಈಟೊಂದೈತೆ. ನಾವು ಮಕ್ಳಿಗೆ ಹೊಸ ಬಟ್ಟೆನ 2,000 3,000 ತರ್ತೀವಿ ಅಂತ ಹೊಡಿತಾಳೆ. ತರ್ದ ಏನು ಕೇವೆ ಅವಳಿಗೆ. ಹಿಂಗೆ ಕಂಡಾಲಲ್ದಾಗೆ ಓದ್ಕೊಂಡು ಹೋಗ್ಬಿಟ್ಟು ಮಾರಿ 2,000 ತತ್ತಾಳೆ, 5,000 ತತ್ತಾಳೆ. ನಾವೆಲ್ಲಿಂದ ತರಬೇಕು? ನಾವೇ ನಂಗೆ ಕಳ್ತನ ಮಾಡ್ತೀವಿ ಬೇರೆ ಹೊಲ್ದಾಗ ಹೋಗಿ. ಎಷ್ಟಿರ್ಬೇಕು ಅವಳಿಗೆ ನೋಡು ದೌಲತ್ತು. ನಮ್ಮಲ್ದಾಗೆ ಕತ್ಕೊಂಡು ಹೋಗಿ ತಿಂತಾಳೆ, ನಮ್ಮನ್ನೇ ಆಡ್ಕೊಂಡು ನಗ್ತಾಳಲ್ಲ. ಅವಳಿಗೆ ಇನ್ನು ಎಷ್ಟಿರ್ಬೇಕು ಮಾನ ಮರ್ಯಾದೆ ಅಂತಾನೆ. ಅಂಥವ್ರಿಗೆ ಕಣೆ ದೌಲತ್ ಜಾಸ್ತಿ. ನಮ್ಮಲ್ದಾಗೆ ತಿಂತಾರೆ, ನಮ್ಮನ್ನೇ ಆಡ್ಕೊಂಡು ನಗ್ತಾರೆ, ಅಂಥವ್ರಿಗೆ ದೌಲತ್ ಜಾಸ್ತಿ. ಬಾ, ಇವತ್ತು ಅವಳಿಗೆ ಗ್ರಾಚಾರ ಬಿಡಿಸ್ಬೇಕು ಕಣಜಿ. ಇನ್ನೊಂದು ದಿವಸ ನಮ್ಮ ಹೊಲ್ದಾಗ ಕಾಲಿಕ್ಕಕ್ಕೆ ಎದ್ರಕೋಬೇಕು. ಹಂಗೆ ಮಾಡ್ಬೇಕು ಅವಳಿಗೆ ಇವತ್ತು. ರೆಡ್ ಹ್ಯಾಂಡಾಗಿ ಹಿಡ್ಕೋಬೇಕು. ಇವಾಗೇನ ಹಿಡ್ಕೊಂಡ್ರೆ ಅವಳನ್ನ, ನಮ್ಮ ಹೊಲ್ದಕ್ಕೆ ಹೋಗ್ತಾ ಇದ್ದೆ, ಇಲ್ಲ ಸೇನೆ ಅಲ್ವೇ ನಮ್ಮ ಹೊಲ್ದಕ್ಕೆ ಹೋಗ್ತಾ ಇದ್ವಿ, ನೀವೇನು ಹಿಂಗಾಡ್ತಿದ ಅಂತನ ಮಾತೆ ತಿರ್ಗಿಸ್ಬಿಡ್ತಾಳೆ ಅವಳು. ಎಂಥ ಬಜಾರಿ ಅಂತ ಗೊತ್ತು ತಾನೆ. ಅದಕ್ಕೆ ಕಾಯಿ ತುಂಬ್ಕೊಂಡು ಹೋಗ್ಬೇಕಾದ್ರೆ ಹಿಡ್ಕೋಬೇಕು ರೆಡ್ ಹ್ಯಾಂಡಾಗಿ ಅವಳನ್ನ. ಕಣಜಿ ನಡಿ, ಅಲ್ಲಿ ಹೋಗೋಳೆಲ್ಲ ನಮ್ಮ ಹೊಲ್ದಕ್ಕೆ ನೋಡೋಣ. ನಡಿ, ಅಲ್ಲೇ ಇಷ್ಟು ಹಾಯ್ಕೊಂತಾವಳೆ. ಹಾಯ್ಕೊಂಡೇನಲ್ಲ ಹುಡುಗ, ಎಷ್ಟು ಸಿಕ್ಕಿವಲ್ಲ. ಕಣಮ್ಮ, ಆಯ್ಕೊಂಬಂದೆ. ಒಂದು ಅಲ್ಲಿ ಒಂದು 15 ಸಿಕ್ಕಿವು, ಇಲ್ಲಿ ಒಂದು 10 ಸಿಕ್ಕಿವೆ. ಅಲ್ಲಿ ರೋಡಾಗಿ ಇಕ್ಕಿದ್ದೀನಿ. ಬಾರಮ್ಮ ಹೋಗೋಣ, ನಿದ್ದೆ ಬರ್ತೈತೆ. ನಿದ್ದೆ ನಿದ್ದೆ ಅದು ಇನ್ನೆಂತ ನಿದ್ದೆ ಬರ್ತೈತಲ್ಲ ನಿಂಗೆ. ಏನು ಅಲ್ಲೇ ಒತ್ತುಟ್ಟೈತೆ ನಿದ್ದೆ. ಅಮ್ಮ ಅದು ಬೇಕು ಇದು ಬೇಕು ಅಂತ ಕೇಳೋಕ್ಕಾಗುತ್ತೆ? ಹಿಂಗೆ ಬಂದರೆ ತಾನೇ ತಗೊಂಡೋಗಿ ಮಾರಿ ಏನಾಗ ತರೋಕ್ಕಾಗೋದು. ಅದು ಬೇಕು ಇದು ಬೇಕಂದ್ರೆ ಎಲ್ಲಿಂದ ಬರ್ತದೆ? ನಾನು ಸುಮ್ಮನೆ ಜನಗಳಿಗೆ ಬಿಲ್ಡಪ್ ಒಂದು ಕೊಟ್ಕೊಂತೀನಿ. ಏನೈತೆ ನಮ್ಮ ಮನೆಗೆ? ಯಾವುದೂ ಇಲ್ಲ. ಹಿಂಗೆ ಕಳ್ತನ ಮಾಡಬೇಕು, ಯಾರನ್ನ ಹೊಲ್ದಾಗ ಬಾಸ್ಕೊಂಡು ಹೋಗಿ ನಿಮಗೆ ಮಾರಿ ಕೊಡಿಸ್ಬೇಕು. ಇಲ್ಲಾಂದ್ರೆ ಎಲ್ಲಿಂದ ಬರ್ತೈತಿ? ಈವಮ್ಮ ಒಂದು ಯಾತದ ಹೇಳ್ತೈತಿ, ನಾನೊಂದು ಹೇಳಿರಿ. ಸುಮ್ಮನೆ ನಾನು ಹೇಳ್ದಕ್ಕೆ ಕೇಳೋದು ಕಲಿ. ನಾನು ಕರ್ದಾಗೆಲ್ಲ ಬರ್ಬೇಕು ನೀನು. ಬಂದಿಲ್ಲ ಅಂದರೆ ಏನಿಲ್ಲ, ಏನು ಕೊಡ್ಸ ನಿನ್ನ ನಿಂಗೆ. ಅದು ಬೇಕು ಅಂದ್ರೂ ಇಲ್ಲ, ಇದು ಬೇಕು ಅಂದ್ರೂ ಇಲ್ಲ. ಅರ್ಥ ಆತೆ? ಸರಿ ಕಣಮ್ಮ. ನೋಡಿ ಎಂಥದ್ದು ಹೇಳ್ಕೊಡ್ತಾರೆ ಮಕ್ಕಳಿಗೆ. ಇಂಥದ್ದೇನು ಹೇಳ್ಕೊಡೋದು, ಕಳ್ತನ ಮಾಡೋದು, ಇಂಥದ್ದು ಸುಳ್ಳು ಹೇಳೋದು, ಇಂಥದ್ದು ಹೇಳ್ಕೊಡೋದು ಮಕ್ಕಳಿಗೆ. ಬಾ ನೋಡಜ್ಜೆ, ಅವಳ ಬಾಯಿಗೆ ಎಲ್ಲ ಸತ್ಯ ಗೊತ್ತಾಯ್ತಿ. ಯಾವುದೂ ಇಲ್ವಂತ ಅವಳ ಮನೆಗೆ ಸುಮ್ಮನೆ ಬಿಲ್ಡಪ್ ಕೊಡ್ತಾಳಂದು ನೋಡು. ಹಿಂಗೆ ಕಳ್ತನ ಮಾಡಿ ಮಕ್ಕಳಿಗೆ ಕೊಡ್ಸೋದು, ಅದನ್ನೇನು ಕೊಚ್ಕೊಂಬದು ಬೇರೆ. ಹಿಂಗೆ ಕೊಚ್ಕೊಂತಾರಲ್ಲ ಅವ್ರ ಬಂಡವಾಳ ಎಲ್ಲ ಅಷ್ಟೇ ಭಾರಿ. ಸುಮ್ಮನೆ ಹೊಡಿತಾರೆ ಅಷ್ಟೇ ಬಿಲ್ಡಪ್ಗೆ. ಯಾವುದೂ ಒಳಗೆ ಮ್ಯಾಲೆ ಮಾತ್ರನ ತಳುಕು ಅಷ್ಟೇ, ಒಳಗೆಲ್ಲ ಉಳುಕು ಅನ್ನೋ ಥರ ಇವರು. ಸರಿ ನಡಿಯಲ್ಲ ಹುಡುಗ, ಹೋಗೋಣ ಮನೆಗೆ. ಒತ್ಕೊಂಡು ನಡಿ, ಒತ್ಕಾಗೋಣ. ಆಲೆ ಬೆಳಕಾಗಂಗೈತಿ. ಆ ತಿಮ್ಮಜ್ಜ ಆಲೆ ಬಂದ್ಬಿಟ್ಟವನೆ ಬೆಂಗಳೂರಿಂದ. ಆಲೆ ಇಷ್ಟು ಬೇಕನ ಮಗನ ಮನೆಗೆ ಇನ್ನೊಂದು 2 ದಿನ ಇದು ಬರೋದ್ಬಿಟ್ಟು ಆಲೆ ಓಡ್ ಬಂದ್ಬಿಟ್ಟವ್ನು. ಇಲ್ಲೇನೋ ಕಂಟು ಬಿಟ್ಟಿದ್ದೀನಿ ಅಮ್ಮಂಗೆ. ನೋಡಿ ಅವಳಿಗೆ ಎಷ್ಟಿರ್ಬೇಕು ಹೆಚ್ಚು. ನಮ್ಮ ಅಜ್ಜನ ಬೈಕಂತಿರೋದ ಒಂದವನೇ ಅಂತಾನ. ಅವಳ ವಯಸ್ಸೇನು, ಆ ಅಜ್ಜನ ವಯಸ್ಸೇನು ನೋಡು. ಅವಳು ಮಾತಾಡೋದು ದೌಲತ್ ಅವಳ್ದ. ಎಷ್ಟು ದೌಲತ್ತಾಗಿರ್ಬೋದಪ್ಪ ಇವಳು. ತಿಂಬೋದು ನಮ್ಮ ಹೊಲ್ದಾಗ ತಿಂತಾ ಇದ್ರು. ಏನು ದೌಲತ್ತಾಗಿ ಮಾತಾಡ್ತಾ ಇದ್ದಾಳೆ ನೋಡವಳ. ಅವಳಿಗೆ ನೀಟು ಒಟ್ಟಿಲ್ಲ ದೌಲತ್ತು. ಇಳ್ಸನ್ ನಡಿ ಇವತ್ತು ಊರೊಳಗೆ ಕೇಳ್ಕೊಂಡು ಹೋಗಿ ದುಡ್ಡು ಹಿಡ್ಕೊಂಡು. ಸರಿ ಬಾ ಮಾತ ಪರ್ಸು ಓದ್ಕೊಳ್ತೀನಿ ಬೇಗನ.
ಎದ್ದಲ್ಲ ಹುಡುಗ, ತಲೆ ಮ್ಯಾಕೆ ಇಕ್ಕಳ ಹೋಗೋಣ ಬೇಗ ಬೇಗನ. ಸರಿ ಎತ್ತಮ್ಮ. ತಲೆ ಮ್ಯಾಕೆ ಇಕ್ಲೇನೆ ಬಂದು ವರ್ಷಕ್ಕೆ ಸಹಾಯ ಮಾಡ್ಲೇನೆ. ಯಾರಲ್ಲ ಹುಡುಗ ಹಿಂಗ್ ಬಂದ್ರು? ಇನ್ಯಾರು? ತಿಮ್ಮಜ್ಜಿನೂ ಲಕ್ಷ್ಮಕ್ಕ ಬಂದವ್ರೆ ನೋಡಲ್ಲಿ ಹಿಂದಕ್ಕೆ. ಹೇಳಿರು ಕೇಳಲ್ಲ ಅಮ್ಮಯ್ಯ. ಅಜ್ಜಿ ನೀವ ಯಾವಾಗ ಬಂದಜ್ಜಿ? ಅದೇ ನೀನು ತಲೆ ಮ್ಯಾಕೆ ಇಕ್ಕೆ ಮಾಕೆ ಪರದಾಡ್ತಿದ್ದಲ್ಲ, ಯಾರು ಇಲ್ವಲ್ಲ ವರ್ಷಕ್ಕೆ, ಅದಕ್ಕೆ ಬಂದ್ವಮ್ಮ ನೋಡಿ ಅಲ್ಲಿಂದನ ವರ್ಷನ ಅಂತನ. ವರ್ಷಕ್ಕೆ ಅಂತ ಬಂದಿದೀವಮ್ಮ. ವರ್ಷನ ಏನು ಬಾಡ ಹೇಳಜ್ಜಿ, ನಾವೇ ಹೊತ್ಕೊಂಡು ಹೋಗ್ತೀವಿ. ನಿನ್ಗೆ ಇನ್ನೆಷ್ಟಿರ್ಬೇಕೆ ಮಾನ ಮರ್ಯಾದಿ? ನಿಂಗೇನು ಒಂದಿನ ಹೋಗಿದ್ರೆ ಅರಸಾಗಲ್ವೇ? ಅವತ್ತು ನಮ್ಮ ಮನದಾಗೆ ಬಂದು ಸೌದೆ ಆಯ್ಕೊಂಡು ಹೋಗ್ವಾಗ್ಲೇ ಹೋಗ್ತಿದ್ದೀನಿ, ಅಷ್ಟು ಕಣ್ಣಕ್ಕಿಸ್ತು, ಇನ್ನೂ ಎಷ್ಟು ಉಳ್ಬೇಕು ಅಂತ ನಿಂಗೆ ಏನು ಮಾನ ಮರ್ಯಾದೆ ರೈತೋ ಇಲ್ವೋ ನಿಮಗೆ? ಎಲ್ಲ ಬಿಟ್ಕೊಂಡಿದ್ದೀರಲ್ಲೇ ನೀವು. ಯಾಕೆ ನಾವು ನಿಮ್ಮಂಗೆ ಬದುಕರಲ್ವೇ ತಿಂಬರಲ್ವೇ? ನಮ್ಮಲ್ದಾಗ ಬಂದು ಆಯ್ಕೊಂಡು ಹೋಗ್ತಿದ್ಯಲ್ಲ ನಿನಗೆ, ನಿಮ್ಮಲ್ಲ ಇಲ್ವೇನೆ ಹೋಗಿ ಅಲ್ಲಿಗೆ? ಯಾಕೆ ನಿಮಗೆ ಹೊಲ್ದಾಗೆ ಗೇಯಕ್ಕಾಗಲ್ವೇ? ಕುತ್ಕೊಂಡು ತಿನ್ಬೇಕು ಎಲ್ಲನ, ಕಂಡರ್ ಹೊಲ್ದಾಗ ಕದ್ಯೋದು ತಿಂಬೋದು, ಇದನ್ನೇ ಕಲ್ಸಿರೋದು ನಿಮ್ಮಪ್ಪ ನಿಮ್ಮಮ್ಮ ನಿಂಗೆ ಬುದ್ಧಿನ? ಯಾಕಜ್ಜಿ ಹೆಂಗೈತೆ ಮೈ ಕಡೆಗೆ? ನಮ್ಮಪ್ಪ ಅಮ್ಮನ ಸುದ್ದಿ ಮಾತಾಡ್ತಿದ್ಯಾ? ಇವಾಗ ಏನು ನಾವೇ ನಿಮ್ಮಲ್ದಾಗ ತಂದಿದ್ದೀವ? ನಮ್ಮಲ್ದಾಗ ತಂದಿರೋದು ನಾವು, ನಮ್ಮಲ್ದಾಗ ತಂದ್ವಿ, ಇಲ್ಲಿ ಸಾಕಾತು ಅಂತ ಇಳಿಸಿದೀವಿ, ಇಳಿಸಿ ಒದ್ಕೊಂಡು ಹೋಗೋಣ ಅಂತಾನ. ಯಾಕೆ ಹಿಂಗೆ ಮಾತಾಡ್ತಿದ್ಯಾ? ಏಯ್ ಮುಚ್ಚೆ ಬಾಯಿ, ಎಲ್ಲಿಂದ ತಂದಿದ್ಯಾ ಏನು ಅಂತ ನಾವೇನು ನೋಡಿಲ್ಲ ಅನ್ಕೊಂಡಿದ್ಯಾ? ನಿನ್ನ ನಾಟಕ ಬಂಡವಾಳ ಎಲ್ಲನ ಬಯಲಾಯ್ತು ನಮಗೆ. ಏನು ಸುಳ್ಳು ಹೊಡಿತೀಯ ನೋಡು, ತಲೆ ಮೇಲೆ ಹೊಡೆದಂಗೆ. ಏನು ನೋಡಿರೋರಿಗೆ ಇಷ್ಟು ಬಾಯಿ ಬಡಿತಿಯಲ್ಲ ನೀನು? ನೋಡಿಲ್ದಿದ್ರೆ ಇನ್ನು ಹೆಂಗೆ ಆಡೋಣ ನೀನು? ಏನು ನೋಡಿದ್ಯಾ ನೀನು? ಏನೇ ನೋಡಿದ್ಯಾ? ಏನು ಸಾಕ್ಷಿ ಐತೆ ನಿನ್ನ ಹತ್ರನ ನಾನು ನಿಮ್ಮಲ್ದಾಗ ಕಾಯಿ ತಂದಿದ್ದೀನಿ ಎಂಬಕ್ಕೆ? ತೆಗ್ದಾಡ್ ಬಾರಿಸ್ಬಿಡ್ತೀನಿ ನೋಡು. ನಾವು 4 ಗಂಟೆಗೆ ಬಂದು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ, ನಮ್ಮಲ್ದಾಗು ಲಕ್ಷ್ಮಕ್ಕ ಹೊಲ್ದಾಗು ಆಯ್ಕೊಂಡು ಬರ್ತಾ ಇದೆಯಾ, ಏನು ಬಾಯಿ ಬಡಿತೀಯ ನೋಡು ನೀನು? ನಾನು ನೋಡಿರೋ ಅಲ್ಗೇನ, ಇನ್ನೇನ ನೋಡಿಲ್ಲ ಅಂದಿದ್ದು ಇನ್ನೆಷ್ಟು ಬಾಯಿ ಬಡಿಯ ನೀನು? ಇಟ್ಕೊಳಜಿ ಜುಟ್ಟ ಊರಾಗ ಒಳಗೆ ಹೇಳ್ಕೊಂಡು ಹೋಗೋಣ ಇವಳಿಗೆ, ಪಂಚಾಯತಿಗೆ ಹಾಕೋಣ, ಅವಾಗ ಬುದ್ಧಿ ಬರ್ತೈತಿ ಇವಳಿಗೆ. ಅದು ಹೆಂಗೆ ಹೇಳ್ಕೊಂಡು ಹೋಗ್ಬಿಡ್ತೀವಿ? ಏನು ಏನೇ ನೋಡಿದ್ದೀರೇನೆ? ಸಾಕ್ಷಿ ತೋರಿಸ್ರಿ, ಏನು ವಿಡಿಯೋ ಗಿಡ ಮಾಡ್ಕೊಂಡಿದ್ದೀರೇನೆ? ಗೊತ್ತಿತ್ತು ಕಣೆ ನನಗೆ ನೀವು ಹಿಂಗೆ ಕೇಳ್ತೀಯ ಅಂತನ, ಅದಕ್ಕೆನ ವಿಡಿಯೋ ಮಾಡ್ಕೊಂಡೇ ಇದ್ದೀನಿ. ವಿಡಿಯೋ ತೋರಿಸ್ಲೇನೆ? ಏನು ವಿಡಿಯೋ ಮಾಡ್ಕೊಂಡಿದ್ದೀನಿ ಲಕ್ಷ್ಮಕ್ಕ? ಇಲ್ಲ, ನೀನೆಂತ ಬಾಯಿ ಬಡ್ಕಿ, ನೀನೆಂತ ಖತರ್ನಾಕ್ ಅಂತ ನಮ್ಗೇನು ಗೊತ್ತಿಲ್ಲ ಅನ್ಕೊಂಡಿದ್ದೆ. ನೀನು ಕೇಳ್ತೀಯ ಅಂತ ಗೊತ್ತಿತ್ತು, ಅದಕ್ಕೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ನಡಿಯಜ್ಜಿ ಮುಂದೆಲ್ಲ ಇಟ್ಕೊಂಡು ದರ ಹೇಳ್ಕೊಂಡು ನಡಿಯಜ್ಜಿ. ಅಜ್ಜಿ ಬೇಡ ಕಣಜ್ಜಿ, ಇದೊಂದ್ಸತಿ ಕ್ಷಮಿಸ್ಬಿಡಜ್ಜಿ. ಏನೋ ಮಣ್ಣು ತಿಂಬ ಕೆಲಸ ಮಾಡಿದೆ, ಇನ್ನೆಂದು ನಿಮ್ಮ ಹೊಲ್ದಾಗ ಕಾಲಿಕ್ಕೆಲ್ಲ ಬಿಟ್ಬಿಡಜ್ಜಿ. ನನ್ನ ಇಬ್ರು ಮಕ್ಳವ್ರೆ, ಮಕ್ಳ ಮುಖ ನೋಡಜ್ಜಿ, ಮರ್ಯಾದೆ ಹೋದ್ರೆ ಹೆಂಗಜ್ಜಿ ತಲೆ ಎತ್ಕೊಂಡ್ ಬಾಳೋದು ನಾವು? ಬೇಡ ಕಣಜ್ಜಿ, ನಿನ್ ಕಾಲಿಗೆ ಬೀಳ್ತೀನಿ ಕಣಜ್ಜಿ, ಬೇಡ ಕಣಜ್ಜಿ. ಅವಳ ಮಾತೇನು ಕೇಳ್ತಿದ್ಯಾ? ಹಿಡ್ಕೊಂಡು ನಡಿಯಜ್ಜಿ, ಮುಂದೆಲ್ಲ ಹಿಡ್ಕೊಂಡು ದರ ಹೇಳ್ಕೊಂಡು ಊರಿಗೆ ನಡಿಯಜ್ಜಿ, ಊರೊಳಗೆ ನ್ಯಾಯ ಪಂಚಾಯತಿಗೆ ಹಾಕಣ. ಹಂಗೆ ಮಾಡ್ಬೇಕು ಇವಳಿಗೆ. ಇಂಥವ್ರಿಗೆಲ್ಲ ಹಂಗೆ ಮಾಡಿದ್ರೇನೆ ಬುದ್ಧಿ ಬರೋದು. ಇನ್ನೊಂದು ದಿವಸ ಯಾವ್ದನ ಹೊಲ್ದಾಗ ಕಾಲಿಕ್ಕಾಕು ಎದ್ರಕೋಬೇಕು. ಅಜ್ಜಿ ಬೇಡ ಕಣಜ್ಜಿ, ಇಬ್ರು ಮಕ್ಳವ್ರೆ, ನನ್ನ ಗಂಡು ಗೊತ್ತಾದ್ರೆ ಮೆಟ್ನಾಗ ಹೋಯ್ತಾನೆ ಕಣಜ್ಜಿ. ನನ್ನ ಗಂಡು ಗೊತ್ತಿಲ್ಲ ಕಣಜ್ಜಿ ಹಿಂಗೆ ಬರೋದು. ಅವನು ಪುಣ್ಯಾತ್ಮ ದೇವ್ರಂತಾನು, ನಿನ್ನಂತಾಳೆ ಗಯ್ಯಾಡಿ ಇದೆಯಲ್ಲ ನೀನು, ಅವ್ನ ಮರ್ಯಾದೆ ತೆಗ್ಯಾಕೆ ಅಂತಾನೇನ? ಜೀ ಬೇಡ ಕಣಜ್ಜಿ, ನಿನ್ನ ಕಾಲಿಗೆ ಬೀಳ್ತೀನಿ ಕಣಜ್ಜಿ, ಇನ್ನೆಂದು ಈ ಥರ ಮಣಿಗೆ ತಿಂಬ ಕೆಲಸ ಮಾಡಲ್ಲ ಕಣಜ್ಜಿ. ಕ್ಷಮಿಸ್ಬಿಡಜ್ಜಿ, ಇದೊಂದ್ಸತಿ ನನ್ನ ಮರ್ಯಾದೆ ಹೋದ್ರೆ ಹೆಂಗಜ್ಜಿ ತಲೆ ಎತ್ಕೊಂಡ್ ಬಾಳೋದು? ನನಗೂ ಇಬ್ರು ಮಕ್ಳವ್ರೆ, ಯೋಚನೆ ಮಾಡಜ್ಜಿ. ಅವಳು ನಾಟಕದ ಮಾತಿಗೆ ಏನಕ್ಕೆ ಮಾಡ್ಲಾಕ್ತಜ್ಜಿ? ನಡಿಯಜ್ಜಿ ಹೇಳ್ಕೊಂಡು ನೀನು. ಎಂಥ ನಾಟಕ ಆಗತ್ತೆ ಅಂತ ಗೊತ್ತಿಲ್ವ ನಿಂಗೆ? ಕಣಜ್ಜಿ, ನನ್ನ ಮಕ್ಕಳು ಸತ್ವಾಗ್ಲು ಇನ್ನೆಂದು ಹಿಂಗೆ ಮಾಡಲ್ಲ ಕಣಜ್ಜಿ, ಬಿಟ್ಬಿಡಜ್ಜಿ ನನ್ನ, ಇದೊಂದು ಸತಿನ ಕ್ಷಮಿಸ್ಬಿಡಜ್ಜಿ. ಇನ್ನೆಂದು ನನ್ನ ಮಕ್ಕಳು ಸತ್ವಾಗ್ಲು ಈ ಥರ ಯೋಲ್ ತಿಂಬ ಕೆಲಸ ಮಾಡಲ್ಲ ಕಣಜ್ಜಿ. ಅಜ್ಜಿ ಇದೊಂದು ಸತ ಕ್ಷಮಿಸ್ಬಿಡಜ್ಜಿ, ನಮ್ಮ ಅಮ್ಮ ಇನ್ನು ಹಂಗೆಲ್ಲ ಮಾಡಬೇಡಿ ಕಣಜ್ಜಿ, ಊರೊಳಗೆಲ್ಲ ಹೇಳ್ಕೊಂಡೋಗಿ ಇದೊಂದು ಸತಿ ಕ್ಷಮಿಸ್ಬಿಡಜ್ಜಿ. ಅಜ್ಜಿ ಹಿಡ್ಕೊಂತೀಯ? ನಾನು ಹಿಡ್ಕೊಂಬ್ಲ ಬಂದು ಹೇಳ್ಕೊಂಡು ಹೋಗೋಣ. ಈಗ ಎಷ್ಟು ಅವಮಾನ ಮಾಡಿದಾಳ ಅವಳು ನನಗೆ. ಏನು ನನ್ನ ಮಕ್ಕಳಿಗೆ ಹಬ್ಬಕ್ಕೆ ಬಟ್ಟೆ ತರೋಕ್ಕಾಗಲ್ಲ, ಅದು ಇದು ಅಂತ ಎಷ್ಟು ಮಾತಾಡಿದಾಳು ಗೊತ್ತೇನಜ್ಜಿ ಅವಳು? ಹಿಂಗೆ ಕಳ್ತನ ಮಾಡಿ ಕೊಡ್ಸಕ್ಕೆ ಇವಳೇ ಬೇಕೆ? ನಾವು ಹಿಂಗೆ ಕೊಡಿಸ್ತಿಲ್ಲ ಕಳ್ತನ ಮಾಡೋದಾದ್ರೆ. ನಿಯತ್ತಾಗಿ ಬದುಕರ್ ನಾವು, ಇವ್ರಂಗೆ ಕಳ್ತನ ಗಿಲ್ತನ ಮಾಡಿ ಬದುಕರಲ್ಲ. ಏ ಜಯಮ್ಮ ಎದ್ದಾಳ ಮಣಿ, ಕಾಲು ಬಿಟ್ಟು ಎದ್ದಾಳ ಮಣಿ. ಕಣಜ್ಜಿ, ನೀನು ಕ್ಷಮಿಸಿದ್ದೀನಿ ಅನ್ನೋವರೆಗೂ ನೀನು ಕಾಲು ಬಿಟ್ಟು ಎದ್ದಾಳಲ್ಲ ನಾನು. ಸರಿ ಕ್ಷಮಿಸಿದ್ದೀನಿ, ಎದ್ದಾಳೆ. ಏನೋ ಗೊತ್ತಿಲ್ಲದೆ ಮಣ್ಣು ತಿಂಬ ಕೆಲಸ ಮಾಡಿಬಿಟ್ಟೆ ಕಣಜ್ಜಿ, ಇನ್ನೆಂದು ಈ ಥರ ಮಾಡಲ್ಲ, ಕ್ಷಮಿಸ್ಬಿಡಜ್ಜಿ ನನ್ನ. ನೀನು ಅಷ್ಟೇ ಲಕ್ಷ್ಮಕ್ಕ. ಅದ್ಯಾಕಜ್ಜಿ ಸುಮ್ಮನೆ ಬಿಟ್ಟೆ ಅವಳನ್ನ? ಮುಂದೆಲ್ಲ ಇಟ್ಕೊಂಡು ನಡಿ ಊರುಗಳಕ್ಕೆ ಹೋಗೋಣ ಅಂದರೆ. ಏ ಲಕ್ಷ್ಮಕ್ಕ ಸುಮ್ಮನೆ ಇರು, ನಿಂಗೆ ಗೊತ್ತಾಗಲ್ಲ ಅವೆಲ್ಲನ. ಇವಾಗ ನಾವು ಮುಂದೆಲ್ಲ ಇಟ್ಕೊಂಡು ಊರೊಳಗೆ ಹೋಗೋಣ, ಮರ್ಯಾದೆ ಹೋಯ್ತಲ್ಲಪ್ಪ ಅಂತ ಅವಳು ಏನಾನ ಮಾಡ್ಕೊಂಬನ. 2 ಹುಡುಗರು ಬೇರೆ ಅವಿ, ಏನಾನ ಒಂದು ಈಟ ಅವಳು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಇದು ನಮ್ಮ ಪಾಪ ನಾವೇ ಯಾಕೆ ಸುತ್ಕೊಂಬನ ಹೇಳು? 2 ಮಕ್ಕಳಿದ್ದಾವೆ, ಅವು ಶಾಪ ನಮಗೆ ತಡ್ತೆ ಬಿಡುತ್ತೆ. 1-2 ಕಾಯಿಗೋಸ್ಕರ ಅವಳು ಮರ್ಯಾದೆ ಕಳೆದವಳು ಏನಾನ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ? ಅಲ್ಲ ಕಣಜ್ಜಿ, ಇನ್ನೆಂದು ಇಂಥವು ಮಾಡ್ತಿರ್ಲಿಲ್ಲ, ಬುದ್ಧಿ ಬರೋದು. ಇವಾಗಲೂ ಬುದ್ಧಿ ಕಲ್ತ್ಕೊಂತಾಳೆ ಹೇಳು. ಇನ್ನೇನ ಕಲ್ತ್ಕೊಂಡಿಲ್ಲ ಅಂದ್ರೆ ಇನ್ನೊಂದ್ಸತಿ ಏನಾನ ಸಿಗಾಕೊಂಡ್ರೆ ಅವಾಗ ಎಳ್ಕೊಂಡು ಹೋದ್ರಾತು. ಅವೆರಡು ಕಾಯಿಗೋಸ್ಕರ ನಾವು ಅವಳ ಮುಂದೆಲ್ಲ ಇಟ್ಕೊಂಡು ಹೋಗೋಣ. ಆಮೇಲೆ ಓತಲ್ಲಪ್ಪ ನನ್ನ ಮರ್ಯಾದೆ ಊರಾಗ ಎಲ್ಲರ ಹತ್ರನೂ ಅಂತಾನೆ. ಆ ಹುಡುಗಿ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ
ಅವ್ರ ಮಕ್ಕಳು ಗಂಡು ಶಾಪ ನಮ್ಮನ್ನ ತಟ್ಟೆ ಬಿಡುತ್ತ ಸುಮ್ಮನೆ ಇರತ್ತ ಏನು ಎರಡು ಕಾಯ್ತಾನೆ ಹೋದ್ರೆ ಹೋಯ್ತವತ್ತ ಇನ್ನೊಂದ್ಸತಿ ಏನೆಂದರ ಮಾಡಿರಿ ಹಿಂಗೆ ಯಾವಾಗ ನೋಡುದಾತು ಇವಾಗ ಏನು ಒಂದೇ ಸತಿಗೆಲ್ಲ ಹಿಂಗೆ ಮಾಡೋದು ಬೇಡ ಸರಿ ಕಣಜ್ಜಿ ನೀನು ಹೆಂಗೆ ಹೇಳ್ತಿ ಹಂಗೇನ ಏನನ್ನ ಮಾಡ್ಕೊಂಬ್ಲಿ ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ ಸರಿ ಹೋಗಮ್ಮ ನೀನು ಹೋಗಿ ಮನೆಗೆ ಹೋಗು ಇನ್ನೊಂದು ದಿವಸ ಎಂದನ ಹಿಂಗೆ ಮಾಡಿಬಿಡಿ ಯಾರು ಹೊಲ್ದಾಗನ ಆತು ನಮ್ಮ ಹೊಲ್ದಾಗೆ ಅಂತ ಅಲ್ಲ ಯಾರು ಹೊಲ್ದಾಗನ ಆತು ಏನಕ್ಕನ ಕೈಗೆ ಇಕ್ಕಿಕ್ಕ ಈ ಕೇಳ್ದೆ ಹೇಳ್ತೇನೆ ಇಲ್ಲ ಕಣಜಿ ನೆಂದು ಹಿಂಗೆ ಮಾಡಲ್ಲ ಕಣಜಿ ಸರಿ ಹೋಗಿ ನೀ ಮನೆಗೆ ಹೋಗು ಸರಿ ಲಕ್ಷ್ಮಕ್ಕ ನಡಿ ಹೋಗೋಣ ನಾವು ಮಂತಕ್ಕೆ ಈ ಕಾಯ ತಗೊಂಡೋಗಿ ಮಂತಕ್ಕೆ ಇಬ್ರು ಅನ್ಸ್ಕೊಂಬಂದು ನಡಿ ಸರಿ ಕಣಜಿ ಬಾ ಹೋಗೋಣ ನೋಡ್ರಪ್ಪ ಯಾರು ಕಳ್ತನ ಮಾಡ್ತಿದ್ದು ಅಂತ ಗೊತ್ತಾಗ್ತಲ್ಲ ನಮ್ಮ ಹೊಲ್ದಾಗ ಕಾಯಿ ಈ ಬಿಲ್ಡಪ್ಪ ಜಯಮ್ಮನೆ ಕಳ್ತನ ಮಾಡ್ತಿದ್ದು ಕಳ್ತನ ಮಾಡೋಳೆ ಅಂತ ಇವಾಗ ನಮ್ಮ ಮುಂದೆಲ್ಲ ಇಟ್ಕೊಂಡು ಹೋಗಿ ಊರಿಗೆ ಮರ್ಯಾದೆ ಮಾಡಿದ್ರೆ ಅವಳಿಗೆ ಮರ್ಯಾದೆ ಹೋತು ಅಂತಾನೆ ಏನನ್ನ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಎರಡು ಹುಡುಗರವೆ ಕೈಯಾಗಿ ಏನು ಗತಿ ಹೇಳು ಆ ಪಾಪ ನಮ್ಮನ್ನು ಸುಮ್ಮನೆ ಬಿಡುತ್ತಾ ಅದಕ್ಕೆ ಅಪ್ಪ ಸುಮ್ಮನೆ ಹೋಗ್ಲಿ ಅಂತ ಬಿಟ್ಟಿದ್ದೀವಿ ಈ ಸಲನ ಒಂದ್ಸತಿ ಏನನ್ನ ಈ ಥರ ಮಾಡಿದ್ರೆ ಆವಾಗ ನೋಡೋದಾಗುತ್ತೆ ಅಂತ ಈ ಸತಿ ಹಂಗೆ ಬಿಟ್ಟಿದ್ದೀವಪ್ಪ ನಾನು ಮಾಡಿದ್ದು ಸರಿ ಆಯ್ತಲ್ಲೇನ್ರಪ್ಪ ಸರಿ ಕಣ್ರಪ್ಪ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಪ್ಪ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ ನೋಡ್ತಿದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ರಪ್ಪ ಥ್ಯಾಂಕ್ ಯು ಫಾರ್ ವಾಚಿಂಗ್